ಬೀದರ್ನ ಕೆಪಿ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರ ವಯೋ ನಿವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಾವು ಸೇವೆಗೆ ಸೇರಿ 33 ವರ್ಷಗಳಾಯಿತು. ಕೆಪಿ ವಿದ್ಯಾಸಂಸ್ಥೆಯವರು ಅಧ್ಯಕ್ಷರಾದ ಬಾಬುವಾಲಿ, ಆಡಳಿತ ಮಂಡಳಿ ಸದಸ್ಯರು, ಕುಟುಂಬಸ್ಥರು, ಮುಖ್ಯ ಗುರುಗಳ ಸಂಘದವರು, ಮಾಧ್ಯಮಿಕ ಶಿಕ್ಷಕರ ಸಂಘದವರು, ಪ್ರೌಢಶಾಲಾ ಶಿಕ್ಷಕರ ಸಂಘದವರು, ಬಂಧು ಮಿತ್ರರು ಬಹಳ ಆತ್ಮೀಯವಾಗಿ ವಯೋ ನಿವೃತ್ತಿಗಾಗಿ ಸನ್ಮಾನ ಮಾಡಿ ಶುಭ ಕೋರಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಮಾತನಾಡಿ ತಿಳಿಸಿದರು. 33 ವರ್ಷಗಳ ಸೇವಾ ಅವಧಿ ನನಗೆ ತೃಪ್ತಿ ನೀಡಿದೆ. ಇದು ನನಗೆ ಕೆಲಸ ಸ್ಥಾನವಾಗಿರಲಿಲ್ಲ. ಬಾಬುವಾಲಿ ಹಾಗೂ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಇದು ನನ್ನ ಎರಡನೇ ಮನೆಯಂತಿತ್ತು. ಎಲ್ಲರೊಟ್ಟಿಗೆ ಒಳ್ಳೆಯ ಸಂಬಂಧ, ನೆನಪುಗಳನ್ನು ಹೊಂದಿದ್ದೇನೆ. ಈ ಶಾಲೆ ನನಗೆ ಬಹಳಷ್ಟು ಕೊಟ್ಟಿದೆ ಎಂದು ಭಾವುಕರಾಗಿ ನುಡಿದರು. ವಯೋ ನಿವೃತ್ತಿ ನಿಮಿತ್ತವಾಗಿ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರಿಗೆ ಬಂಧು ಮಿತ್ರರು, ಸಂಘ ಸಂಸ್ಥೆಯವರು, ಆಡಳಿತ ಮಂಡಳಿಯವರು, ಶಿಕ್ಷಣ ಸಂಸ್ಥೆಯವರು ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಅಧ್ಯಕ್ಷರಾದ ಬಾಬುವಾಲಿ ಅವರು ಮಾತನಾಡಿ, ಕೆಪಿ ವಿದ್ಯಾಸಂಸ್ಥೆ ಇದು ಶಾಲೆ ಎನ್ನುವುದಕ್ಕಿಂತ ಹೆಚ್ಚು ಕೌಟುಂಬಿಕ ವಾತಾವರಣ ಇಲ್ಲಿ ಇದೆ. ಇವತ್ತು ನಾವೆಲ್ಲರೂ ಭಾವನಾತ್ಮಕವಾಗಿ ಇಲ್ಲಿ ಸೇರಿದ್ದೇವೆ. ಆದರೆ ವಯೋ ನಿವೃತ್ತಿ ಇದು ಫುಲ್ ಸ್ಟಾಪ್ ಅಲ್ಲ. ಇದು ವೃತ್ತಿ ಜೀವನದ ಒಂದು ಭಾಗ ಅಷ್ಟೇ. ನಿಮ್ಮ ವೃತ್ತಿ ಜೀವನದಲ್ಲಿ ಕಲಿತದ್ದನ್ನ ಮುಂದಿನ ದಿನಮಾನಗಳಲ್ಲಿ ಅದು ಅನುಭವ ಪಾಠ ಆಗಲಿದೆ ತಿಳಿಸಿದರು. ಅಧ್ಯಕ್ಷರಾದವರು, ಆಡಳಿತ ಮಂಡಳಿಯವರು ಕೇವಲ ಶಾಲೆಯ ಕಟ್ಟಡ ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಸಬೇಕಾದ ಸವಲತ್ತುಗಳನ್ನು ಕೊಡಬಹುದು. ಆದರೆ ವಿದ್ಯಾಸಂಸ್ಥೆಯನ್ನಾಗಿ ಮಾಡುವ ಜವಾಬ್ದಾರಿ ಕೆಲಸ ನಿಮ್ಮೆಲ್ಲರದ್ದಾಗಿದೆ ಎಂದರು. ಇವತ್ತು ಕೆಪಿ ಶಾಲೆ ಮುಖ್ಯೋಪಾಧ್ಯಾಯರ ಸ್ಥಾನ ಎಂದರೆ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರಿಗೆ ಫ್ಯಾಷನ್ ಇದ್ದ ಹಾಗೆ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ರು. ನಾನು ಕೆಪಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯ, ಮುಂದೆಯೂ ಹಂಗೆ ಹೇಳಿಕೊಳ್ಳಿ. ನಾನು ಎಷ್ಟೇ ಬೈದ್ರು ಮತ್ತೆ ಮಾರನೇ ದಿನ ಅಧ್ಯಕ್ಷರೇ ಅಂತ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಬರ್ತಾ ಇದ್ರು. ಅಷ್ಟು ಒಡನಾಟ ನಮ್ಮದಾಗಿತ್ತು. ಅದು ಮುಂದೆಯೂ ಹಂಗೆ ಇರ್ತದೆ ಎಂದರು. ಇದೇ ವೇಳೆ ಜಯರಾಜ್ ಖಂಡ್ರೆ, ಶಶಿ ಹೊಸಳ್ಳಿ, ದೀಪಾ ಬಾಲುಡೆ, ಸಂಗಮೇಶ್ ಹಲ್ಬರ್ಗಿ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿಯವರ ಕುಟುಂಬಸ್ಥರು ಹಾಗೂ ಅನೇಕ ಸಂಘ ಸಂಸ್ಥೆಯ ಪ್ರಮುಖರು, ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆ ರೀತಿ ಮಾಡ್ಲಿಕ್ಕೆ ಯಾರಿಗೂ ಬರಲ್ಲ. ಆ ರೀತಿ ಮಾಡ್ಲಿಕ್ಕೆ ಬಂದಿದ್ದು ಸಾಧ್ಯ ಆಗಿದ್ದು ಒಂದೇ ಒಂದು ಕಾರಣಕ್ಕಂದ್ರೆ ಅದು ಕೆಪಿ ವಿದ್ಯಾಸಂಸ್ಥೆ. ಆ ಕೆಪಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಆ ಕೆಪಿ ವಿದ್ಯಾಸಂಸ್ಥೆಯ ಪ್ರೆಸಿಡೆಂಟ್ ಬಾಬುವಾಲಿ ಇದ್ದ ಕಡೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಯಾರಿದ್ರು ಮಾಡ್ಲಿಕ್ಕೆ ಸಾಧ್ಯ ಆಗೋ ಪ್ರಶ್ನೆನೇ ಬರಲ್ಲ. ಇವತ್ತು ನೌಕರಿ ಟೈಮ್ ಇರ್ತದ, ನೌಕರಿ ಕೊಡ್ತದ. ಲಾಸ್ಟ್ ಅವ 94ರಿಂದ ಅವನಿಗೆ ಎಷ್ಟು ಫ್ಯಾಷನ್ ಅಂದ್ರೆ, ಅದು ಎಷ್ಟು ಹುಚ್ಚ ಅಂದ್ರೆ ಕೆಪಿ ಸ್ಕೂಲ್ ವಿದ್ಯಾಸಂಸ್ಥೆ ಹೆಡ್ ಮಾಸ್ತರ್ ಅನ್ನೋದಂದ್ರೆ ಅದ್ರ ಇತಿಮಿತಿ ಇಲ್ಲ, ಅದ್ರ ಪಾಗಲ್ಪನ ಅದು ಏನು, ಅದ್ರ ಇತಿಮಿತಿನೇ ಇಲ್ಲ, ಪಾಗಲ್ಪನ ಅದು. ಆ ಇತಿಮಿತಿ ಪೂರ ರಿಟೈರ್ಡ್ ಆಗದನ ಫ್ಯಾಷನ್ ಅಂತ ತಗೊಂಡು ಬಂದ ಅದಕ್ಕೆ ಕೆಪಿ ವಿದ್ಯಾಸಂಸ್ಥೆ ಹೆಡ್ ಮಾಸ್ಟರ್ ಅಂಬೋದು ಆ ಇತಿಮಿತಿ ಒಂದು ಫ್ಯಾಷನ್. ಅವನಿಗೆ ಒಂದು ಫ್ಯಾಷನ್ ಇರ್ತದು, ನಾ ಕೆಪಿ ಸ್ಕೂಲ್ ಹೆಡ್ ಮಾಸ್ಟರ್. ಆ ಫ್ಯಾಷನ್ ಹಾಗೆ ಇರಲಿ, ಆ ಫ್ಯಾಷನ್ ಜೀವನದುದ್ದಕ್ಕೂ ಇರಲಿ. ನಮ್ಮ ಸಂಸ್ಥೆ, ನಮ್ಮ ಆಡಳಿತ ಮಂಡಳಿ, ನಾವು ನಿನಗೆ ಕೊಟ್ಟಿದ್ದು ಯಾವುದೂ ಅಲ್ಲ, ನಿನಗೆ ಏನು ಭೀ ಸಿಕ್ಕ್ಯದ. ನಮ್ಮ ಪರಿವಾರ ಸದಸ್ಯದಿ, ಕಮಲಾ ಪಟೇಲ್ ಮಗ ಇದ್ದಿ ಅಂತ ಸಿಕ್ಕಿದ. ಬೇರೆ ಹಾಲತ್ ಏನೈತಲ್ಲ ಬಾಬುವಾಲಿ ಕೈದಾಗ ಅಂಬೋದು ಗೊತ್ತಿಲ್ಲ ಅದ ನಿಂಗೆ. ನನ್ನ ಮಗಳು ಆಕಿನ ಇಂಗ್ಲೀಷ್, ಆಕೆ ನಂಗೆ ಹೇಳಿದ್ರು, ಪಾಪ ನಂಗೆ ಕನ್ನಡದಾಗ ಮಾತಾಡ ಬರಲ್ಲ. ನಮ್ಮ ಸಂಬಂಧಗಳು, ನಮ್ಮ ಪರಿವಾರ ಸಂಬಂಧಗಳು ಭಾಳ ಡೀಪ್ ರೂಟೆಡ್ ಅವ. ಯಾರು ಕಡಿದ್ರೆ ಕಡೆಯಲ್ಲ, ಅಳಸರು ಅಳೆಯಲ್ಲ, ಬೈದೂರು ಹೋಗಲ್ಲ, ಶಾಸಕರು ಹೋಗಲ್ಲ, ಎಲ್ಲರ ಮತ್ತೆ ಬಂದು ಅಟ್ಯಾಚ್ ಆಯ್ತವೆ. ಈ ನೌಕರಿ, ಈ ರಿಟೈರ್ಮೆಂಟ್, ಕೆಲಸ ಮಾಡೋ ಹೇಳಿ ತಪ್ಪು ಮಾಡೋದು, ಬೈಸ್ಕೊಂಬೋದು, ಅದರ ಪರ್ವ ಮುಗಿದೋಗ್ಯದ. ಅದನ್ನೇನು ಸಾಯಂಕಾಲ 4 ಗಂಟೆಗೆ ಮುಗಿಯದ. 3.5 ದಶಕ ಅವ ಕೆಪಿ ವಿದ್ಯಾಸಂಸ್ಥೆಯ ಫ್ಯಾಷನ್ ಪ್ರೆಸಿಡೆಂಟ್ ಇದ್ದ. ಆ ಫ್ಯಾಷನ್ ಹಾಗೆ ಇಟ್ಕೋ, ಆ ಫ್ಯಾಷನ್ ಜೀವಂತ ಇರ್ತದೆ. ಯಾವ ಮನುಷ್ಯ ಫ್ಯಾಷನ್ ಮಾಡ್ಲಿಕ್ಕೆ ಬರಲ್ಲ, ಯಾವ ಮನುಷ್ಯಕ್ಕೆ ಚಂದ ಇರಲ್ಲ ಬರಲ್ಲ, ಯಾವ ಮನುಷ್ಯ
ಗ್ಲಾಮರಾಗಿ ಬದುಕಲ್ಲ, ಆ ಮನುಷ್ಯನ ಆಯುಷ್ ಕಮ್ಮಿ ಐತದ. ಆ ಫ್ಯಾಷನ್ ಇನ್ನೂ ನೀ ಹಾಗೆ ಇಟ್ಕೋ, ಹಾಗೆ ಬರೀ ಹಾಗೆ ಇರು. ಅದು ಹೇಳ ಅದು ಹೇಳಕ, ಯಾಕಂದ್ರೆ ಅಪರಾಜಿಟಿ ನಿನ್ನೆ ಹೋಗ್ಯದ. ಇಲ್ಲ, ಅದು ಅಪರಾಜಿಟಿ ನಿನ್ನ ಹೋಗ್ಯದ. ಇದು ಇವತ್ತಿನ ದಿನ ನನ್ನ ಮೈದಿನ ಬೇರೆನೇ ಇತ್ತು. ಭಾಳ ದೊಡ್ಡ ಗಿಫ್ಟ್ ಕೊಡೋದಿನ ಎಲ್ಲ ಮುಂದೆ ಸುಧಾರಿಸ್ತು ಕೊಡೋದು. ಆದ್ರೆ ಅವ ಯಾಕೆ ಹೋಗೋಣ ನಯಾದಲ್ಲ. ಅದಕ್ಕೆ ಈ ಮಾತು ಬರೋದಕ್ಕಿಂತ ಮುಂಚೆನೇ ಯಾರ ನಿನ್ನಿಂದ ಹೆಡ್ ಮಾಸ್ಟರ್ ಇದ್ದ ಇವತ್ತಿನ ಕೆಪಿ ಸ್ಕೂಲ್ ಪ್ರೆಸಿಡೆಂಟ್ ಇದ್ದಂಗೆ. ಬಾಬು ಅಲ್ಲಿ ಏನು ಬೇರೆ ಇಲ್ಲ, ಅವ ಏನು ಬೇರೆ ಇಲ್ಲ. ಅದ್ರಾಗ ಯಾವುದೇ ಮಾತು ಅಲ್ಲ. ನಾನು ಕೆಲಸ ಮಾಡೋ ಸಮಯದಾಗ ಕಠೋರವಾಗಿರೋದು ನನ್ನ ಸ್ವಭಾವದಿಂದ ನಾನು ಭಾಳಷ್ಟು ಕಲ್ತ್ಕೊಂಡಿದ್ದೆ. ನೇರ ಮಾತಾಡೋದು, ಇದ್ದಿದಾಗ ನಂಬೋದು, ಕಠೋರವಾಗಿರೋದು. ಅದರಿಂದ ನನಗೆ ಬೆನಿಫಿಟ್ ಕಮ್ಮಿ, ಲಾಸೇ ಜಾಸ್ತಿ ಆಗ್ಯದ. ಆದ್ರೂ ನನ್ನ ಲಾಸೇ ನಮಗೆ ಒಳ್ಳೆದೂ ಮಾಡ್ಯದ. ನನಗೆ ಇವತ್ತು ಬದಲಾಯಿಸಕ್ಕೆ ಆಗಲ್ಲ. ಹಾಗಾಗಿ ಮನುಷ್ಯಗೆ ಯಾವತ್ತಿಂದ ನನಗೆ ಡಿಸಿಪ್ಲಿನ್ ಇರಲ್ಲ. ಯಾವುದೇ 10 ಮಂದಿ 10 ಮಂದಿ ಇರಲ್ಲ, ಮನೆಗೆ 10 ಸದಸ್ಯರು ಎಲ್ಲರೂ ಒಂಥರ ಇರಲ್ಲ. ನಮ್ಮಲ್ಲಿ ನಮ್ಮ ಸಂಸ್ಥೆಗೆ ನಮಗೆ ಎಷ್ಟು ಹುಷಾರ ಅನ್ನೋದ್ರ ಬರೋದು. ನಿಮಗೆ ಒಂದು ಸರ್ಕಾರ ತಿಳಿಸ್ ಬಂದು ನೀ ಹೆಡ್ ಮಾಸ್ತರ್ ಐತೆ, ಆಡಳಿತ ಮಂಡಳಿ ಸದಸ್ಯ ಐತೆ ಅಂತ ಕೇಳೋಣ. ನನಗೆ ನೌಕರಿ ಬೇಕಾ, ಏನು ಮೆಂಬರ್ ಇರುತ್ತೆ, ಇದಕ್ಕೆ ಹೆಚ್ಚಿಗೆ ಹೋಗಿ ಮುಂದೆ ಹೋಗಿ ಮಾತಾಡೋದು. ನೌಕರಿ ಮನುಷ್ಯ ಐತೆ, ಮಾಲಕ್ ಐತೆ ಅಂತ ಕೇಳೋದು. ಅವ ಹೆಡ್ ಮಾಸ್ತರ್ ಐತೆ, ನೌಕರಿನೇ ಬೇಕು. ಯಾಕಂದ್ರೆ ಆಡಳಿತ ಮಂಡಳಿಗೆ ಚಾಬಿ ಸಿಗೋದು. ಹಾಗಾಗಿ ಅದಕ್ಕೆ ಅಂದ್ರೆ ಅಷ್ಟು ಪ್ಲ್ಯಾನ್ ಲೈಫ್ ಮಾಡಿದೆವು ನಾವು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಗೆ ಆಗಮಿಸ್ತಾ ಇರ್ತಕ್ಕಂಥ ಇವಾಗ ಗೌಡ್ರ ಬಗ್ಗೆ ಮಾತಾಡ್ಬೇಕಂತ ಏನ್ ಮಾತಾಡ್ಬೇಕಂತಂದಾಗ ಏನ್ ಮಾತಾಡಕ್ಕೆ ನಾವು 40 ವರ್ಷದಿಂದ ಗೌಡ್ರ ನೋಡ್ತಾ ಇದ್ದೀವಿ. ಒಂದೆರಡು ದಿವಸ ಇಲ್ಲ, 45 ವರ್ಷದಿಂದ ಗೌಡ್ರ ಸಂಘಟನೆ ನಾವೆಲ್ಲ ವೇದಿಕೆ ಮೇಲೆ ಕುಂತಿದ್ವಿ. 90% ಎಲ್ಲ ನಾವು ಗೌಡ್ರ ಸಂಘಟನೆ ಇದ್ದಾರೆ. ನಾನು ಬಾಬು ಅಲಿ ಅವರಾಯ್ತು, ಮಲ್ಲಯ್ಯ ಸ್ವಾಮಿ ಅವರಾಯ್ತು, ನಮ್ದು ಸುಧೀರ್ ರಾಘವರಾಯ್ತು, ನಮ್ಮ ಮಲ್ಲಪ್ಪ ಬೋದ್ಗಿ ಅವರಾಯ್ತು, ಶಿವಕುಮಾರ್ ಕೊಟ್ಟಾಳಿ ಅವರಾಯ್ತು, ನಮ್ಮ ಸಂಶೆಟ್ಟಿ ಹಲ್ಬರ್ಗರಾಯ್ತು, ನಾವೆಲ್ಲ ಬಹಳ ಸಣ್ಣ ಸ್ನೇಹಿತರು, ದೋಸ್ತರು, ನಾವು ಗೆಳೆಯರಿದ್ದೇವೆ. ಆದ್ರೆ ಗೌಡ್ರದ್ದು ಯಾವತ್ತು ಎಜುಕೇಶನ್ ಹಿಡಿದ್ರೆ ಇಲ್ಲಿ ತನ್ನ ಅವ್ರು ನಗುರಕ್ತಾನೆ ಜೀವನ ಬಂದದ್ದು. ಅವ್ರು ಯಾವುದೂ ಜೀವನಕ್ಕೆ ಯಾವುದೂ ಮಾಡ್ಕೊಂಡಿಲ್ಲ. ಆದ್ರೆ ಇಲ್ಲೂ ಅವರು ಹೆಂಗಂದ್ರೆ ಈ ಜೀವನ ಅವರು ಕಳೆದ ಭಾಳ ಸಂತೋಷ ಜೀವನ ಮಾಡ್ಕೊಂಡು ಬಂದಾರೆ. ಈ ಸಂಸ್ಥೆ ಹೆಂಗ ಅವ್ರಿಗೆ ಅಂತಂದ್ರೆ ಇವತ್ತು ಎಷ್ಟು 26 ವರ್ಷ 23 ವರ್ಷ ನೋಡ್ರಿ, 33 ವರ್ಷ ಅವ್ರು ಹೆಂಗ್ ಜೀವನ ಹೋಗ್ಯಾರ ಹೆಂಗಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ 33 ತಿಂಗಳಾದ ಫ್ರೆಂಡ್ ನೌಕರಿ ಆಗ್ಯಾರ. ಯಾಕಂದ್ರೆ ಅವ್ರಿಗೆಲ್ಲ ಈ ಆಡಳಿತ ಮಂಡಳಿ ಅಧ್ಯಕ್ಷರು ಅವರು ಬಹಳ ಸಮೀಪ ಇದ್ದ ಕಡೆ ಅವ್ರಿಗೆ ಯಾವುದೂ ತ್ರಾಸ ಆಗಿಲ್ಲ. ಯಾಕೆ ತ್ರಾಸ ಆಗಿಲ್ಲ ಅಂದ್ರೆ ಅವ್ರ ಇಬ್ಬರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಅವ್ರಿಗೆ ಇವತ್ತು ಮೊನ್ನೆ ಬಸವರಾಜ್ ಅಭ್ಯರ್ಥಿ ಅನ್ನೋರು ಏನಾದ್ರು ಗೊತ್ತದಲ್ಲ, ವಿಜು ನೀನು ಬಾಬು ಏನಿದ್ರಿ ಗೊತ್ತದ, ಒಂದ್ ನಾಣ್ಯ 2 ಮುಖಗಳು ಇದ್ರಪ್ಪ. ಈಗ ಈ ಕಡೆ ಹೋದ್ರು ಒಂದ್ ನಾಣ್ಯ ಹೇಳ್ತಾರೆ, ಯಾಕಡೆ ಬಿದ್ರು ಚಿತ್ ಬಿದ್ರು ಅದೇ, ಪಟ್ಟು ಬಿದ್ರು ಅದೇ, ಒಂದೇ ನಾಣ್ಯ. ಹಂಗ ವಿಜಯಕುಮಾರ್ ಪಾಟೀಲ್ ಆಗಲಿ ಬಾಬು ವಾಲಿ ಆಗಲಿ ನೀವಿಬ್ಬರು ಒಂದ್ ನಾಣ್ಯದ್ದು ಫ್ರೆಂಡ್ಸ್ ಇದ್ರಿ. ಬಹಳ ಒಳ್ಳೆ, ನೀವು 40 ವರ್ಷದ ಫ್ರೆಂಡ್ಸ್, ಭಾಳ ಚಂದ ನೋಡ್ಕೊಂಡು ಹೊಂಟ್ರಿ ಅಂತ ಬಹಳಷ್ಟು ಅವರು ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ಇವತ್ತು ವಿಜಯಕುಮಾರ್ ಪಾಟೀಲ್ ಅವರು ಎಲ್ಲಕ್ಕಿಂತ ಏನಾದ್ರೂ ಬೆಳೆಸ್ಯಾರ ಅಂತಂದ್ರೆ ಅವ್ರು ಏನು ಸಂಪತ್ ಬೆಳೆಸಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಗಳಿಸಿದ್ರು ಅಂತಂದ್ರೆ ಎಲ್ಲ ಫ್ರೆಂಡ್ಶಿಪ್ ಒಳ್ಳೆ ಬೆಳೆಸ್ಯಾರ. ಆದ್ರೆ ಅವ್ರ ಮುಂದೆ ಅವ್ರ 3 ಮಕ್ಕಳು ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟರು. ಬೆಳೆದಂಥ ಸಂಸ್ಥೆ ಇವತ್ತು ಈ ಸಂಸ್ಥೆಗೆ ಎಲ್ಲಿತ್ತು, ಎಲ್ಲಿ ತಿಂದಾರಂತ ಕಾರಣಕರ್ತರಾದಂಥ ನಮ್ಮ ಆತ್ಮೀಯರು, ಈ ಸಂಸ್ಥೆ ಅಧ್ಯಕ್ಷರಾದಂಥ ಬಾಬು ಅವರಿಗೆ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಆ ಒಂದು ಸಂಸ್ಥೆಯನ್ನು ನಾವು ಬಡಿಲಿಕ್ಕೆ ಕಾರಣಕರ್ತರಾದಂಥ ಶ್ರೀ ವಿಜಯಕುಮಾರ್ ಪಾಟೀಲ್ ಕೂಡ ಈ ಸಂಸ್ಥೆ ಈ ಮಟ್ಟಕ್ಕೆ ಬರಬೇಕು. ನಮ್ಮ ಅಧ್ಯಕ್ಷರಿಗೆ ಸಹಕರಿಸಿದಂಥ ವ್ಯಕ್ತಿ ಇವತ್ತು ವಿಜಯಕುಮಾರ್ ಪಾಟೀಲ್.
ಅವರು ಇಲ್ಲಿ ಸೇವೆ ಸಲ್ಲಿಸ್ತಾ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಹಕಾರ ನೀಡಿದ್ದಾರೆ. ಜೊತೆಗೆ ನಮ್ಮ ಅಧ್ಯಕ್ಷರ ಆತ್ಮೀಯ ಸಹೋದರರಿದ್ದಂತೆ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದು ಈ ಸಂಸ್ಥೆಯಲ್ಲಿ ನಮಗೂ ಕೂಡ ಭಾಗವಹಿಸಲಿಕ್ಕೆ, ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಒಂದು ಶ್ರೇಷ್ಠ ಯಾರಿಗಾದರೂ ಸಂಸ್ಥಾನ ವಿಜಯಕುಮಾರ್ ಪಾಟೀಲ್ ಸರ್. ಯಾಕಂದ್ರೆ ಈ ಒಂದು ಇವತ್ತಿನ ಸಮಾಜದಲ್ಲಿ ಶಾಲೆಗಳು ಹುಟ್ಟಿರ್ತಕ್ಕಂಥದ್ದು ಸಹಜ, ಶಾಲೆಗಳು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಕಷ್ಟಕರ ಕೆಲಸ. ನಾವು ಕೂಡ ಒಂದು ಶಾಲೆಯ ಶಿಕ್ಷಕರಾಗಿ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತೇವೆ. ಆದರೆ ಇವತ್ತಿನ ಸಮಾಜದಲ್ಲಿ ಸ್ಕೂಲ್ಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಕಷ್ಟಕರ ಕೆಲಸ. ಇಂಥ ಒಂದು ಕಷ್ಟದ ಸಮಯದಲ್ಲಿ ನಮ್ಮ ಅಧ್ಯಕ್ಷರು ಬಹಳ ಪಡೆದೊಟ್ಟು ಒಂದು ಖಾಸಗಿ ಕಟ್ಟಡದಲ್ಲಿ ಇರ್ತಕ್ಕಂಥ ಈ ಸಂಸ್ಥೆ ಇವತ್ತು ಸ್ವಂತ ಒಂದು ಕಟ್ಟಡ ನಿರ್ಮಿಸಿ ಇಂಥ ಭವ್ಯವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡಿ ಈ ಒಂದು ಮಕ್ಕಳಿಗೆ ಶಿಕ್ಷಣ ಹಂಚತಕ್ಕಂಥ ಕೆಲಸವನ್ನು ಮಾಭಾವಿಯವರು ಮಾಡ್ತಾ ಇದ್ದಾರೆ. ನಾವು ಕೂಡ ಅವರ ಜೊತೆ ಇದ್ದು ಈ ಕೆಪಿ ಸ್ಕೂಲ್ ನಲ್ಲಿ ಅಭ್ಯರ್ಥಿಯಾಗಿ ಬಂದಿದ್ದೆ. BEd ಓದುವಾಗ ನನ್ನ ಟ್ರೈನಿಂಗ್ ಕೂಡ ಇಲ್ಲೇ ಹಾಕಿದ್ದು. ಅವಾಗಿಂದ ಅಣ್ಣ ಇಲ್ಲೇ ಕೆಲಸ ಮಾಡ್ತಾ ಇದ್ದ. ಸೊ ಅವಾಗ ಪರಿಚಯ ಆಗಿರ್ತಕ್ಕಂಥದ್ದು 97 ಇಂದ ಪರಿಚಯ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಎಷ್ಟು ಆತ್ಮೀಯತೆಯಿಂದ ಒಂದು ಅಣ್ಣ ತಂಗಿಯ ಸಂಬಂಧಗಳನ್ನ ಬೆಳೆಸ್ಕೊಂಡು ಬಂದಿದೆ ಅಂದ್ರೆ, ಹೊರಗಡೆ ಎಲ್ಲೂ ಹೋದ್ರೆ ವಿಜಯಕುಮಾರ್ ಪಾಟೀಲ್ ಅಂತ ನನಗೆ ಯಾರು ಹೇಳೋದೇ ಇಲ್ಲ. ನಿಮ್ಮ ಅಣ್ಣ ಹಿಂಗ್ ಮಾಡದ, ನಿಮ್ಮ ಅಣ್ಣ ಹಿಂಗೆ. ಅದನ್ನೇ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನಾದ್ರೂ ಹೇಳೋದಿದ್ರೆ ಅಧಿಕಾರಿಗಳು ಕೂಡ ನನಗೆ ನಿಮ್ಮ ಅಣ್ಣ ಅಂತಲೇ ಉಚ್ಚಾರ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಗಿಂತ ಸಂಬಂಧ ಅಷ್ಟು ಚೆನ್ನಾಗಿ ನಾವು ಇಟ್ಕೊಂಡಿದ್ವಿ. ಮತ್ತೆ ನಾನು ಯಾವಾಗ್ಲೂ ಕೆಲವೊಂದು ಸಂದರ್ಭದಲ್ಲಿ ಇವ್ರು ಯಾವ್ದೇ ಮಾತು ಕೇಳದೇ ಇದ್ರೆ ನನಗೆ ಹೇಳ್ತಾ ಇದ್ರು, ನಿಮ್ಮ ಅಣ್ಣ ನಿಮ್ಮ ಮಾತು ಕೇಳ್ತಾರ ಸ್ವಲ್ಪ ಹೇಳ್ರಿ ಅಂತ. ಒಂದಿಷ್ಟು ಅಗ್ರೆಸಿವ್ ಸ್ವಭಾವ ಇದೆ, ಅದು ಆಗ್ಲೇಬೇಕು ಅಂತ ಪಟ್ಟು ಹಿಡಿತಕ್ಕಂಥ ಸ್ವಭಾವ ಇದೆ. ಬಟ್ ಅದ್ರ ಹಿಂದೆ ಬಹಳ ಒಳ್ಳೆ ಉದ್ದೇಶ ಇರುತ್ತೆ. ಯಾವಾಗ್ಲೂ ತನಗೋಸ್ಕರ ಅವ್ನು ಇಲ್ಲಿವರೆಗೂ ಏನು ಮಾಡಿಲ್ಲ ಅಣ್ಣ. ಕೇವಲ ಬೇರೆಯವ್ರಿಗೋಸ್ಕರ, ಎಲ್ರಿಗೂ ಈ ಒಂದು ಸಂಘಟನೆ ಒಳಿತಿಗೋಸ್ಕರ. ಇವರು ಶಶಿ ಅವ್ರು ಮಾತಾಡುವಾಗ ಹೇಳಿದ್ರು, ಸಂಘಟನೆ, ಶಿಕ್ಷಕರ ಸಂಘಟನೆ ಅನೇಕ ವರ್ಷಗಳಿಂದ ಇದೆ ನಿಜವಾಗ್ಲು. ಆದ್ರೆ ಅದು ಬೆಳಕಿಗೆ ಬಂದೇ ಇಲ್ಲ. ಎಲ್ಲೆಲ್ಲಿ ಏನ್ ಕೆಲಸ ಆಗ್ತಾ ಇತ್ತು ಅನ್ನೋದು ಕೂಡ ನಮ್ ಗಮನಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ಯಾವಾಗ ಅಣ್ಣ ಈ ಒಂದು ಸಂಘಟನೆಯನ್ನು ಕೈಗೆತ್ಕೊಂಡು ಅದರಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ್ರು, ಹಿಂದೆ ನಾವೆಲ್ಲರೂ ಇರ್ತಾ ಇದ್ವಿ. ಅಷ್ಟೇ ಮೇಲಿಂದ ಮೇಲೆ ಏನ್ ಹೇಳ್ತಾ ಇದ್ವಿ ಅಂದ್ರೆ, ಯಾರ ಜೊತೆನೂ ಜಗಳ ಆಡಬಾರ್ದು, ಯಾರ ಜೊತೆನೂ ಸ್ವಲ್ಪ ಅಗ್ರೆಸಿವ್ ಮಾತಾಡ್ಬೇಡ. ಆದ್ರೆ ಅದು ಗೌಡಿಕೆ ಏನ್ ಹೇಳ್ತಾರಲ್ಲ, ಹುಟ್ಟಿದ ಗುಣ ಅದು ಸಹಜವಾಗಿ ಬಂದಿರುತ್ತೆ. ತನಗೆ ಆ ಒಂದು ಸ್ವಭಾವ ಇರೋದ್ರಿಂದ ಕೆಲವರಿಗೆ ಜೋರ್ ಅನ್ನಿಸ್ಬೋದು. ಆದ್ರೆ ಅದ್ರ ಹಿಂದೆ ಬಹಳ ಮೃದು ಹೃದಯ ಅಣ್ಣಂದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಿದ್ದೆ. ಮತ್ತೆ ಇನ್ನೂ ಒಂದು ಸ್ವಭಾವ ಅಣ್ಣನ ಬಗ್ಗೆ ನಾನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದಂದ್ರೆ, ಯಾರೇ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಯಾವುದೇ ಒಂದು ವೇದಿಕೆಗೆ ಬರ್ಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬರ್ಲಿ, ಇಷ್ಟು ಆದರ ಗೌರವದಿಂದ ಅವರನ್ನ ಆಧರಿಸಿ ಸ್ವಾಗತಿಸಿ ಕೂಡಿಸ್ತಕ್ಕಂಥದ್ದು. ಅಷ್ಟೇ ಯಾಕೆ, ನಾವು ಇದನ್ನ ಅನುದಾನಕ್ಕೋಸ್ಕರ ಸ್ಟ್ರೈಕಿಗೆ ಹೋಗ್ಬೇಕಾಗಿತ್ತು. ಸ್ಟ್ರೈಕಿಗೆ ಹೋಗುವಾಗ ನಮ್ಮ ಮನೆಯಲ್ಲಿ ಎಲ್ಲರನ್ನ ಕೇಳಿದ್ರು, ಮೋಸ್ಟ್ ಪ್ರಾಬಬ್ಲಿ. ಸೊ ಅಲಾಂಗ್ ವಿತ್ ದಟ್, ಡೀಪ್ ಡೌನ್ ಐ ರಿಯಲಿ ವಾಂಟ್ ಟು ಲೈಟರ್ ನೋಟ್ನ ನಮ್ಗೆ ಹೆಲ್ತ್ ಬಗ್ಗೆ ಒಂದು ಮಾತಾಡ್ಬೇಕು ಅನ್ಕೋತೀವಿ. ಥೋಡೆ ಕಾಲಾ ಜಾಮೂನ್, ಕಲಾಕಂದ್, ಕಾಜು ಕಿಶ್ಮಿಶ್, ಖಾರ ಬಂದಲ್ಲಿ ಕಮ್ ಆಗಬೇಕು. And I still remember, now whenever we had an event, ನಾವು ಏನಾರ ಎಲ್ಲರ ಮನೆಗೆ ಇನ್ವೈಟಿಂಗ್ ಕೊಡಕ್ಕೆ ಹೋಗಿನ ಮಾಮ ಹಸು ಆಗ್ಯಾವಂತಕ್ಕೆ ಜೇಬ್ನಾಗಿದೆಲ್ಲ ತೆಗ್ದು ಕೊಡ್ತಿದ್ರು. ಈಗ ಮಗ ಇತ್ತು ಅಂಡ್ ಮೈ ಮದರ್ ಸ್ಪೆಷಲಿ ಅಣ್ಣನ ಸಂಗಟ ಯಾಕೆ ಹೋಗಲ್ಲ, ನಾವು ಉಪವಾಸ ಬರಲ್ಲ ವಾಪಸ್ ಮಾಡ್ತೀವಿ. ಸೊ ದೀಸ್ ಆರ್ ಹಿಸ್ ಕ್ವಾಲಿಟೀಸ್ ವಿಚ್ these days we cannot see. They are very genuine and he has been like, ನಾ ಇದ್ದೇ ಇಲ್ಲ ನಿನಗೆ ಯಾಕೆ ಅಂತೇನೆ. So he is very grounded. He is very a man of his words. Namor ankodu, he is always been like, na idini ni kadinada, whether it is family, whether it is friends. And trust me, there is never a dull moment when he is around. Na endu aur bazu iddina na in dull moment adappa inna nagala andinangilla. Na literally mommy anti mommy yaaka patel mama bandile godana. So it is like that. He brings that aura along with him, and that is what makes him. ನನಗೆ ಇವತ್ತು ಕಂಟ್ರಿ ಮಾಮ ಅಲ್ಲದ್ರೆ ನಿನ್ನ ಮಗ ದರ್ಜಿ ತಗೊಂಡು ಸಂಗಡ ಬಾ ಭಾಳ ಅಳದ ಅಂತಂದು. ಸೊ ಇಟ್ ಈಸ್ ಲೈಕ್ ದಟ್. ವಿ ಆಲ್ ಆರ್ ಇಮೋಷನಲ್ ಟುಡೇ ಬಿಕಾಸ್ ಆಫ್ ದ ಮ್ಯಾನ್ ಹಿ ಈಸ್. ಆ್ಯಂಡ್ ವುಡ್ ಲೈಕ್ ಟು ಟೇಕ್ ಅ ಮೂಮೆಂಟ್ ಆ್ಯಂಡ್ ಕಾಂಗ್ರ್ಯಾಚುಲೇಟ್ ಹಿಸ್ ಫ್ಯಾಮಿಲಿ. ಎಲ್ಲೋರಿಗೆ ಅನ್ಲತ್ತೀರು ಒಂದ್ಸತಿ ಹೀಗೆ ವಿ ವರ್ ಡಿಸ್ಕಸಿಂಗ್, ವಿ ವೇರ್ ಇನ್ ಬ್ಯಾಂಗ್ಳೂರ್
It was me, Papa, and ನನ್ನ ತಮ್ಮ. So my father said कि ನಾ ಕೇಳಿ ಏನ್ ಮಾಡ್ಲತ್ತ ಮಾಮ ಏನ್ ತೆಗಿತಿಲ್ಲ ನಂದು ಅಂದ್ರು. So ಆಮೇಲೆ ಮತ್ತೇನ್ ಮಾಡ್ಲತ್ತಾರ ಅಂತ he was sharing his views. There is a charm, there is a sense of in calmness or ಮಾರಿಮೇಲೆ if you could see. ಈ calmness ಯಾವಾಗ ಬರ್ತದ when he sees his children getting settled. When he sees कि ನಾ ಎಷ್ಟು ಕಷ್ಟಪಟ್ಟೇನಿ ಇವತ್ತು ನನ್ನ ಮಕ್ಕಳು ಒಂದು ಲೆವೆಲಿಗೆ ಬಂದು ನಿಂತಾರ. When he could see कि हाँ ನಾ ಏನು ಮಾಡಿದೆ ಬಿಟ್ಟಿದೆ ಅನ್ಕೊನೇ ಇಲ್ಲ ನನ್ನ ಮಕ್ಕಳು ಇವತ್ತು they are in a very good position. Right now I would like to take a moment and thank Sachin. My father had a very serious heart issue. I still remember aವಾಗ ತಮ್ಮ ಇದ್ದಿಲ್ಲ even ನಾನು ಇದ್ದಿಲ್ಲ. The first person whom my father ringed up was him. That is what ಅಂತಾರಲ್ಲ sometimes you never know God ಯಾವಾಗ ಯಾವ ಟೈಮಿನಾಗ ಯಾರಿಗೆ ಕಳಿಸ್ತಾರೆ. That little boy he was still learning and he took him to hospital. For that we will be always grateful for him. I don't know ಹೆಂಗ್ ಮಾಡು ಬಟ್ ಆ ತೀರ್ ಅವ್ರು ಬೆಳೆಸೋರಿಗೆ ಈತನ ಅವ್ರು ನಾನು ಕಡಿದಿದ್ರು ಈಗ ಅಮ್ಮ ಬಿ ನಾನು ಕಡಿದಾನ. And when I talk about Kiran, just one day school event ittu, I just called him, maga nan hin ಬೇಕು, just one call away. He was just one single call away. He was like akka na bartini na ಮಾಡ್ತೀನಿ ನನಗೆ event this year ನೆನಪು ಹೋಗ್ಯದ but he remembers it. He gave me a call and said akka ಈ ವರ್ಷ ಏನು ಮಾಡ್ಲತ್ತೀರೇನು ಅಂತ. So this is what the amount of upbringing he has brought in his children. And ಅವ್ರೇನು ಕಳ್ಸಲ್ಲ ಅನ್ಕೋನೇ ಇಲ್ಲ ಅವರಿಬ್ರಿಗೆ. Even Sanjana, she's like a little sister to us. ಯಾವಾಗೂ ಕುಂತಾಗ ಆಕಿ ತೋ ಡೇಂಜರ್ ಹೇಳ ಮಗ ಅಂತ ಹೇಳ್ತಿರ್ತಾರೆ, ಇನ್ನೊಬ್ಳೆ ಹೇಳ ಅಂತ ಹೇಳ್ತಿರ್ತಾರೆ. So this is what. So ಈ ತರ ಬೆಳೆಸ್ತಾರೆ ಅವರು. And it is very beautiful to see kids growing. And auntie, she's not less than a family to us. ಎಲ್ಲ occasion ನಾಗ ಏನಾಗಿ just a call away ನಾ ಬರ್ತೀನಿ ವೈನಿ ಅಂತಾರೆ. ನಿಮ್ದೆಲ್ಲ ಮುಂದೆ ಹೀಗೆ ನಮ್ಗೆ ರಾಜ್ಯದಲ್ಲಿ ಬಾಬು ಅಲ್ಲಿ ಅವರು ಅಧ್ಯಕ್ಷ ಅಂದ್ರು ಅವನ ಆತ್ಮೀಯ ಸ್ನೇಹಿತರು ನಾವು ಯಾವ್ದು ಬಾರಕ್ ಹೋಗಿ ಮಾಪದ. ಯಾಕಂದ್ರೆ ನಿಮ್ಮನ್ನು ಅವ್ರಿಗೆ ನಮ್ಮ ಕಡೆ ನಾನು ನೋಡಿ ಲಾಕ್ಡೌನ್ ಯಾರು ಇಲ್ಲ. ಆದ ಬದಿ ನಮ್ಮ ತಂಗಿ ಹಳೆಯ ಮಗಳು ಬೈಲಾರ ದಿನನೇನ ರಾತ್ರಿ ಬಾರಕ್ಕೆ ಬಯಸ್ಕೊಂಡಿದ್ದೀನಿ ನಾನು. ಅದ್ರಾಗ ಏನು ಪ್ರೀತಿ ಅದ ಹೇಳಿ ನಾನು ಸಂಕ್ಷೇಪ ಹಂಗೆ ಅಂತಾನೆ ಹಂಗೆ ಯಾರು ಬೇಕೋ ಅವ್ರದ್ದು ವ್ಯಕ್ತಿ ಇರೋದು ನಮ್ ಕಿಟ್ಟ ಬೇಕು ಬಾಬಣ್ಣವ್ರು ಬೇಕು ನಿಮ್ಗೆ ಹತ್ತವ ಹೂವ ಎನಿಸಿನ ಮತ್ತ ಬರುವಾಗ ಹಿಂಗೆ ಕರಿತದ್ದು. ಅದಕ್ಕೆ ನಾ ಏನಾದ್ರು ಚುಚ್ಚಿತಾರ ಅಂತ ದಂಧೆ ಮಾಡಿಲ್ಲ ಮಾಡಲ್ಲ. ಯಾವ ತಪ್ಪಪ್ಪ ಆಯ್ತಾವ ಕೂಸೆತ್ರ ತೊಡಿ ಗೊಬ್ಬರ ಬರಲ್ಲ. ಅವ್ ಬಡ್ಕುರು ಹಿಂಗ ಕುಂತಾರ ಎಲ್ಲ ತಪ್ಪು ಆಯ್ತಾವ. ಅದು ಸರಿಪಡಿಸ್ಕೊಂಡು ಬಟ್ಟೆ ಇಟ್ಕೊಂಡು ಅದು ಸರಿಪಡಿಸ್ಕೊಂಡು ಮಾಡ್ಕೊಂಡು ಹೋಗ್ಯಾರ. ಒಂದ್ ಮಾತು ಹೇಳ್ತೀನಿ, ನಾನು ಸಾಲಿ ಗ್ರ್ಯಾಂಡ್ ಆಗಬೇಕಾಯ್ತು. ಅವ್ರ ಮಾತು ಕಾಗೇರಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ರು, ಕಾಗೇರಿ ಎಜುಕೇಶನ್ ಮಿನಿಸ್ಟರ್ ಇದ್ರು. ಒಂದು ವಿಧಾನ ನಾಕ ಜೀಜಾ ಮಾತಾ ಇದ್ರಿ ಪ್ರತಿಯೊಂದು ಚಾಮಕ್ಕಂದ ಕಪ್ಪೈದೆ ನನ್ನ ಫಾಯ್ದಿತ್ತು ವಿದ್ಯಾರ್ಥಿ ಕೊಡಿಸೇನೆ. ನಾನು ಒಂದು ಕೋರ್ಟ್ ಕಲಾ ಶಿಕ್ಷಕ ನಂದು ಕೈ ಬಿಟ್ಟು ಉಳಿದ ಶಿಕ್ಷಣ ಅನುಮೋದಿಸಲಾಗಿದೆ ಬರೋದು. ಪ್ರಿನ್ಸಿಪಲ್ ಸೆಕ್ರೆಟರಿ ಕುಮಾರ್ ನಾಯಕ್ ಇದು. ಆ ಹೇಳಿ ನಾವು ಅಧ್ಯಕ್ಷರು ಬಹಳ ಜನ ಸೇರಿದ್ರು. ನಮ್ಮ ತಂಗಿ ಹೇಳಿದ್ರೆ ನೀ ಏನಾರ ಮಾಡು ಅವ ಬಂದ್ರೆ ಕೆಲಸ ಆಯ್ತು. ಇದ್ರ ಆಗಲ್ಲ ಆಕೆ ಬರೆಯೋದು ಇವತ್ತು ನೆನೆಸ್ಬೇಕು. ನಮ್ಗೆ 10,000 ರೂಪಾಯಿ ಕೊಟ್ಟು ಹೈದರಾಬಾದ್ ಟಿವಿ ತೆಗಿಸಿ ಎಗುಳು ಕಳಿಸಿ ಕಾಗೇರಿ ಹೋಗಿ ಸರ್ ಮಾಡಿದ ಒಂದು ದೋಸ್ತ ಈ ಸಾಲಿನ ಕಳ್ಕೊಂಡಿದ್ದಾರೆ. ನಮ್ಗೆ ಯಾರು ಕೊಟ್ಟರೆ ಹೇಳೋದಿಲ್ಲ ಅದು ಮಾಡಿದ್ರೆ ನಾವು ಹಾಕಿ ಮಾಡಿ ಅವ್ರು ಹೇಳಿದ ಸತ್ಯ ಅದು. ಇದ್ರ ಬಿಟ್ಟು ಬಿಡಿ. ಅವತ್ತು ನನಗೆ ಆರಾಮ ಇದ್ರು, ಹೊಸ ವರ್ಷ ಇತ್ತು. ಅವತ್ತು ಬ್ಯಾಳಿಗೆ ಆರ್ಡರ್ 2ನೇ ತಾರೀಕು ಅವ್ರು ಬಂದು ನೀ ಆರಾಮಿರುವಂತ ನಾನು ಲಾಸ್ಟಾಗಿ ಇಟ್ಟು ಹೋಗಿ ಏನಿಲ್ಲ ಅನುಮೋದನೆ ಮಾಡಿಸಿ ಸೇರಿಸಿ ತಂದು ಇವತ್ತಿನ ಕೇಳ್ತದೆ ಕೂತಾರ. ನಾನು ನಮ್ಮ ದೋಸ್ತರು ನಾವು ಆಡಳಿತ ಮಂಡಳಿ ಸದಸ್ಯರು ಇವತ್ತಿನ ತನಕ ನನಗೆ ಹೆಡ್ಮಾಸ್ಟರ್ ಅಂತ ಟ್ರೀಟ್ ಮಾಡಿದ್ವಿ. ಹೆಡ್ಮಾಸ್ಟರ್ ಟ್ರೀಟ್ ಮಾಡಿ ಅವ್ನು ಗಂಟೆಗೆ ನೌಕರಿ ಮಾಡ್ತಿದ್ವಿ. AP ಸ್ಕೂಲ್ ಬಿಟ್ಟು ನಾನು ಗಂಟೆ ಯಾವ ಮಗನೇ ನೌಕರಿ ಮಾಡಿ ಅವ್ರು ನಮ್ಮ ತಂದೆ ಯಾರ ಏನು ಬಟ್ಟೆ ಹಾಕೋಣ. ಯಾಕ ನಮ್ಮ ತಾಯಿಗೆ ನಮ್ಮ ಕೈ ಜವಾಬ್ದಾರಿ. ನಮ್ಮ ಅಣ್ಣ ನಮ್ಮ ಅತ್ತಿದರಿಗೆ ಎಲ್ಲರಿಗೆ ಯಾವ ಸಣ್ಣ ಕಾಲ ನಾವು ಸ್ವಾರಸ್ಯ ಬಂದಿಲ್ಲ ಸುರಿಲೇ. ಯಾಕೆ ಒಂದು ಜಗಳ ಆದ್ರು ಮಾಮನ ಆಪರೇಷನ್ ಆಯ್ತ ನಮ್ಮ ಮನೆಗೆ ಕರ್ಮ ಹೋಗಿ 3 ಗಂಟೆ ಹೊತ್ತು ತಂದಿದ್ದೆ ನಾನು. ನಮ್ಮ ಅಕ್ಕ ಯಾಕೆ ಸಮಯ ಕೂಡ ಹೇಳ್ಬೇಕಾದ್ರು ಮೊತ್ತಾಮ್ ಗಂಡ ಅಂತ ಮಮ್ಮ ಇವತ್ತು ಕರ್ಕೊಂಡೇ ಬರ್ಬೇಕು ನೋಡು. ಕರ್ಕೊಂಡು ಹೋಗಿ ಊಟ ಮಾಡಿ ನಮ್ಮ ಸಂಬಂಧಗಳು ಹೆಂಗ ಮಾಡೋದು ಭಾಳ ಹಳೆ ಸಂಬಂಧ. ಅವ್ರ ದೋಸ್ತಿಯಾಗಿದ್ದು 87 86 ಇರ್ತಾನೆ. 86 87 ಅವ್ರ BSc ನಾ BA
ಆ ಎಳಿವೆ ಕಾರ್ಯ ಟ್ರ್ಯಾಕ್ಟರ್ ತಗೊಂಡು ಫಸ್ಟ್ ಗಾಡಿ ಕಳಿಸಿದ್ರು ಟ್ರ್ಯಾಕ್ಟರ್ ಕಳಿಸಿದ ಫಸ್ಟ್ ಟ್ರ್ಯಾಕ್ಟರ್ ಅಷ್ಟು ಒಡನಾಟ ಅದನ್ನ ಯಾರು ಮಾಡ್ರಿ ನಾನು ಹಬ್ಬಿದ್ದಾಗೆ ಅಂಬಾದ್ ಆಡೋದು ಮಟ್ಟ ಅಂತಿದ್ರು ದೋಸ್ತರು ಅವ್ರಂತ ಒಂದು ದೋಸ್ತರು ನಾ ಮುಂದೆ ಬೈಕೋತ್ರಿ ಮಾತು ಗಂಟೆ ಇಬ್ರು ಒಂದೇ ತಿಂಗಳು ನಾವು ಬರಲಿಲ್ಲ ಬಲಿಸಲ್ರಿ ಬಾಬುವರಿಗೆ ಒಂದು ಇದ್ರೆ ಹಾಕೋದು ಓಟ್ ಆಡ್ರಿ ಮತ್ತ ಮುಂದಿನ ಹೇಳೋದು ಅದಕ್ಕೆ ನಮ್ಮ ಅಧ್ಯಕ್ಷರು ಸುಳ್ಳು ಹೇಳ್ಬಿಡೋರು ತಾಯಿ ತಂದೆ ಯಾರು ಇದ್ರು ನಾನಂತೂ 24 ದೇವಸ್ಥಾನ ಅವ್ನು ಸರಿ ಇರ್ತಾರೆ ಕಟ್ಟಿಸ್ಬೇಕಾಗಿದ್ದ ಮುಂದಿದ್ದ ಬಸವಲಿಂಗಯ್ಯನವ ಇವತ್ತಿನ KP ವಿದ್ಯಾಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಕನ್ನಿಕಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಇವತ್ತು ನಾನು ಸೇವೆಗೆ ಸೇರಿ 33 ವರ್ಷ ಆಯಿತು. ಈ KP ಸಂಸ್ಥೆ ಅಡಿಯಲ್ಲಿ ನಾನು ಮುಖ್ಯವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನನ್ನ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಎಲ್ಲರೂ ನನ್ನ ರಕ್ತ ಸಂಬಂಧಿಕರು, ತಾಯಿ ತಂದೆ, ಅಣ್ಣ ತಮ್ಮರು, ಅಕ್ಕ ತಂಗಿಯರು, ನನ್ನ ಎಲ್ಲ ಮಿತ್ರ ಮಂಡಳಿ, ನಮ್ಮ KP ವಿದ್ಯಾಸಂಸ್ಥೆ ಅಧ್ಯಕ್ಷ ಸನ್ಮಾನ್ಯ ಬಾಬು ಅಲಿ ಸರ್ ಇರ್ಬೋದು, ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕಾರ್ಯದರ್ಶಿಗಳು, ನನ್ನ ಹಿತೈಷಿಗಳು, ಮುಖ್ಯಗಳು ಸಂಘದ ಎಲ್ಲ ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಮಾಧ್ಯಮಿಕ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು, ಪ್ರೌಢಶಾಲೆ ಮುಖ್ಯಗಳ ಸಂಘದ ಅಧ್ಯಕ್ಷರು ಎಲ್ಲರೂ ಬಂದು ನನ್ನನ್ನು ವಯೋನಿವೃತ್ತಿಗಳಿಂದ ಶಾಲೆ ಹೊದಿಸಿ ಸನ್ಮಾನಿಸಿ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಅವರಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ನನಗೆ 33 ವರ್ಷ ಯಾವ 33 ದಿವನೂ ಅನಿಸಿಲ್ಲ, ಇನ್ನೂ ನಾನು ನಿವೃತ್ತಿ ಆಗಿದ್ದೇನಲ್ಲ ಅಂದಪ್ಪ ನನಗೆ ಅನಿಸ್ತದೆ. ಆರ ಕಡೆಯಿಂದ ನಾ ಈ ಮುಂದೆ ಈ ನಿವೃತ್ತಿ ಆದರೂ ನಾ ಮಕ್ಕಳ ಸೇವಾ, ಶಿಕ್ಷಕರ ಸೇವಾ, ಯಾವುದೇ ಸಮಸ್ಯೆದ ರಾಜಕೀಯದಾಗ ಮುಂದುವರಿತೀನಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.